ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ಸಿಜೆಪಿ ಮಧ್ಯೆ ಸಂಧಾನ ಸಭೆ, ಮೂರನೇ ಸಂಧಾನ ಸಭೆ ನಡೆಯುತ್ತೆ. ಜೆಪಿ ನಡ್ಡಾ ಜೊತೆ ಕಾಕ್ರೋಚ್ ಪಾರ್ಟಿ ಪ್ರತಿನಿಧಿಗಳು ಸಭೆ ನಡೆಸೋರಿದ್ದಾರೆ. ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಸಭೆ. ನಿನ್ನೆ ಎರಡನೇ ಸುತ್ತಿನ ಸಭೆಯಾಗಿತ್ತು. ಇವತ್ತು ಮೂರನೇ ಸುತ್ತಿನ ಸಭೆಗೂ ಮುಂಚೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಟ್ವಿಟರ್ನಲ್ಲಿ ಒಂದು ಬೇಡಿಕೆ ಈಡೇರಿದೆ, ಇನ್ನೆರಡು ಪೆಂಡಿಂಗ್ ಅಂತ ಹಾಕೊಂಡಿದೆ. ಅದರಲ್ಲಿ ಒಂದು, ಮೃತ ವಿದ್ಯಾರ್ಥಿಗಳ ಕುಟುಂಬಸ್ಥರಿಗೆ 1 ಕೋಟಿ ರೂಪಾಯಿ ಪರಿಹಾರ, ಹಾಗೆ ಪ್ರೊಟೆಸ್ಟ್ನಲ್ಲಿ ಭಾಗಿಯಾದ ವಿದ್ಯಾರ್ಥಿಗಳ ವಿರುದ್ಧ ಯಾವುದೇ ಆಕ್ಷನ್ ತೆಗೆದುಕೊಳ್ಳಬಾರದು, ಕೇಸ್ ಹಾಕಬಾರದು ಅನ್ನೋದು. ನಿನ್ನೆಯೇ ಸರ್ಕಾರ 2ಕ್ಕೆ ಒಪ್ಪಿಗೆ ಕೊಟ್ಟಿದೆ, ಪ್ರಧಾನ್ ರಾಜೀನಾಮೆಗೆ ಸಮಯ ತೆಗೆದುಕೊಂಡಿದೆ ಅಂತ ಕಾಕ್ರೋಚ್ ಪಾರ್ಟಿ ಪ್ರತಿನಿಧಿಗಳು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ರು. ನಡ್ಡಾ ಕೂಡ ಮಾತಾಡಿದ್ರು. ನಾಳೆ ಮತ್ತೊಂದು ಸುತ್ತಿನ ಸಭೆ ಇರುತ್ತೆ ಅಂತ ಹೇಳಿದ್ರು. ಇವಾಗ ಮತ್ತೊಂದು ಸುತ್ತಿನ ಸಭೆ ಆಗತ್ತೆ. ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟಕ್ಕೆ ಮಣಿದು ಧರ್ಮೇಂದ್ರ ಪ್ರಧಾನ್ ಒಂದು ಕಡೆ ರಾಜೀನಾಮೆ ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ಸಿಜೆಪಿ ಪ್ರತಿನಿಧಿಗಳು ನಡ್ಡಾರವರನ್ನ ಭೇಟಿಯಾಗಲಿದ್ದಾರೆ. ಒಂದು ಕಡೆ ಕಾಕ್ರೋಚ್ ಪಾರ್ಟಿಯ ಸಂಭ್ರಮಾಚರಣೆ, ಮತ್ತೊಂದು ಕಡೆ ಕಾಕ್ರೋಚ್ ಪಾರ್ಟಿಯ ಪ್ರತಿನಿಧಿಗಳು ಜೆಪಿ ನಡ್ಡಾರನ್ನ ಭೇಟಿಯಾಗೋರಿದ್ದಾರೆ. ಜೆಪಿ ನಡ್ಡಾರನ್ನ ಸಿಜೆಪಿ ಪ್ರತಿನಿಧಿಗಳು ಭೇಟಿಯಾಗಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಭೇಟಿಯಾಗಿದ್ದಾರೆ. ಮೂರನೇ ಭೇಟಿ ಇದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ನಂತರದ ಸಿಜೆಪಿ ಪ್ರತಿನಿಧಿಗಳ ಭೇಟಿ ನಡ್ಡಾರ ಜೊತೆ. ನಿನ್ನೆಯ ಭೇಟಿಯಲ್ಲಿ 2 ಷರತ್ತುಗಳು, 2 ಬೇಡಿಕೆಗಳಿಗೆ ಕೇಂದ್ರ ಒಪ್ಪಿಕೊಂಡಿದೆ. ಇನ್ನು ಒಂದು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒಪ್ಪಿಕೊಳ್ಬೇಕು ಅಂತ ಸಿಜೆಪಿ ಪ್ರತಿನಿಧಿಗಳು ಹೇಳಿದ್ರು. ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆದ ಕೆಲವೇ ನಿಮಿಷಗಳಲ್ಲಿ ಜೆಪಿ ನಡ್ಡಾರನ್ನ ಸಿಜೆಪಿ ಪ್ರತಿನಿಧಿಗಳು ಭೇಟಿಯಾಗಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ಸಿಜೆಪಿ ಪ್ರತಿನಿಧಿಗಳ ಚರ್ಚೆ ನಡೀತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ನಂತರ ಮೊದಲ ಭೇಟಿ, ಓವರ್ ಆಲ್ 3ನೇ ಭೇಟಿ ಇದು. ಜೆಪಿ ನಡ್ಡಾ ಅವರು ಸಿಜೆಪಿ ಪಾರ್ಟಿಯ ಪ್ರತಿನಿಧಿಗಳ ಜೊತೆಯೂ ಚರ್ಚೆ ನಡೆಸಿದ್ರು. ವಾಂಗ್ಚುಕ್ ಅವರ ಉಪವಾಸ ನಿರಶನ ಅಂತ್ಯಗೊಳಿಸೋದ್ರಲ್ಲೂ ಕೂಡ ಜೆಪಿ ನಡ್ಡಾ ಅವರ ಪಾತ್ರ ದೊಡ್ಡದಿತ್ತು. ಸಿಜೆಪಿ ಪ್ರತಿನಿಧಿಗಳ ಜೊತೆಯೂ ಜೆಪಿ ನಡ್ಡಾ ನಿರಂತರವಾಗಿ ಚರ್ಚೆ ನಡೆಸಿದ್ರು, ಗಂಟೆಗಟ್ಟಲೆ ಚರ್ಚೆ ನಡೆಸಿದ್ರು. ಈಗ ಪ್ರಧಾನ್ ರಾಜೀನಾಮೆಯ ನಂತರ ಮತ್ತೊಂದು ಸುತ್ತಿನ ಮಾತುಕತೆ ಆರಂಭ ಆಗಿದೆ. 3 ಪ್ರಮುಖ ಬೇಡಿಕೆಗಳಲ್ಲಿ ಮೊದಲನೆಯದ್ದು ಮತ್ತು ಅತಿ ಪ್ರಮುಖವಾದ ಬೇಡಿಕೆ ಈಡೇರಿದೆ. वो सारे के सारे वापस होने चाहिए. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ನಂತರದ ಭೇಟಿಯ ಫೋಟೋ ನೀವು ನೋಡ್ತಾ ಇದ್ದೀರಿ. ಜೆಪಿ ನಡ್ಡಾರ ಜೊತೆಗಿನ ಭೇಟಿಯ ಫೋಟೋ ಇದು. ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ 3ನೇ ಸಲ ಸಿಜೆಪಿ ಪ್ರತಿನಿಧಿಗಳ ಭೇಟಿ. ಆದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ನಂತರದ ಮೊದಲ ಭೇಟಿ. ಸಿಜೆಪಿ ಪಾರ್ಟಿಯ 3 ಪ್ರಮುಖ ಬೇಡಿಕೆಗಳಲ್ಲಿ ಮೊದಲನೆಯದ್ದು ಈಡೇರಿದೆ, ಪ್ರಧಾನ್ ರಾಜೀನಾಮೆ. ಇನ್ನೆರಡಕ್ಕೆ
ಸರ್ಕಾರಕ್ಕೂ ಯಾವುದೇ ತಕರಾರಿರಲಿಲ್ಲ. ನಿನ್ನೆಯೂ ಇದ್ರ ಬಗ್ಗೆ ಒಪ್ಪಿಗೆ ಸೂಚಿಸಿದ್ರು ಅಂತ ಸಿಜೆಪಿ ಪ್ರತಿನಿಧಿಗಳು ಹೇಳ್ತಾ ಇದ್ರು. ಉಳಿದಿದ್ದು ಎರಡು, ಒಂದು ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಸ್ಥರಿಗೆ 1 ಕೋಟಿ ರೂಪಾಯಿ ಪರಿಹಾರ ಮತ್ತು ಪ್ರೊಟೆಸ್ಟ್ನಲ್ಲಿ ಭಾಗಿಯಾದ ವಿದ್ಯಾರ್ಥಿಗಳ ವಿರುದ್ಧದ ಎಫ್ಐಆರ್ ತೆಗೆದುಹಾಕಬೇಕು ಅಂತ. ಸಿಜೆಪಿ ಪ್ರತಿನಿಧಿಗಳ ಮುಖದಲ್ಲಿ ನಗು ಇದೆ, ಸಂಭ್ರಮ ಇದೆ. ಜೆಪಿ ನಡ್ಡಾರನ್ನ ಭೇಟಿಯಾಗಿದ್ದಾರೆ ಧರ್ಮೇಂದ್ರ ಪ್ರಧಾನ್. ರಾಜೀನಾಮೆಯ ನಂತರ ನಿನ್ನೆ ಇದೇ ಸಮಯಕ್ಕೆ 2ನೇ ಸುತ್ತಿನ ಚರ್ಚೆಯಾಗಿತ್ತು. ಪ್ರಧಾನ್ ರಾಜೀನಾಮೆ ಇಲ್ಲದೆ ನಮ್ಮ ಹೋರಾಟ ಅಂತ್ಯವಾಗಲ್ಲ ಅಂತ ನಿನ್ನೆ ಕೂಡ ಸಿಜೆಪಿ ಪ್ರತಿನಿಧಿಗಳು ಹೇಳಿ ಬಂದಿದ್ರು. ಈಗ ಮತ್ತೊಂದು ಸುತ್ತಿನ ಸಭೆಗೂ ಮುಂಚೆಯೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ನಂತರ ಸಿಜೆಪಿ ಪ್ರತಿನಿಧಿಗಳು ಜೆಪಿ ನಡ್ಡಾರನ್ನ ಭೇಟಿಯಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.